ಮಗ, ನೀನು ಇದೇ ಟೆನ್ಷನಲ್ಲಿ ಮನೆ ಒಳಗೆ ಹೋಗ್ಬೇಡ್ವ. ಅಲ್ಲಿ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಹೇಗೋ ನೀನು ಸರಿ ಹೋಗಿದೆಯಾ ಅನ್ನೋ ಯೋಚನೆಯಲ್ಲೇ ಎಲ್ಲರೂ ಇದ್ದಾರೆ. ನೀನು ಹಾಗೆ ಇದ್ದೆ. Congrats! 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 ಮಂಜಾಪ, ಮಂಜಾ, ನೀನು ಯಾವಾಗ ಬರ್ತೀಯಾ? ಮನೆಯೆಲ್ಲ ಯಾವಾಗ ಬೆಳಕಾಗುತ್ತೆ ಅಂತ ಕಾಯ್ತಾ ಇದ್ವಲ್ಲೋ. ಏನ್ ವಿಶೇಷ ಇವತ್ತು? ಯಾಕೆ ಎಲ್ರು ಇವತ್ತು ಹೀಗೆ ಸೇರಿದ್ದೀರಾ? ವಿಶೇಷ ಏನು ಅಂತಂದ್ರೆ ವಿಶೇಷನೇ ನೀನು ಕಣೋ. ರಾಮ್, ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿರೋದು. Because ನನ್ನ ಮೊಮ್ಮಗ ಪ್ರೀತಿಲಿ ಬಿದ್ದಿದ್ದಾನೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಕಣ. ಎಲ್ಲರ ಮುಖದಲ್ಲೂ ಇರೋ ಖುಷಿಯಲ್ಲಿ ಅರ್ಧದಷ್ಟು ರಾಮನ್ ಮುಖದಲ್ಲಿ ಇಲ್ವಲ್ಲ. ಏನೋ ಮಿಸ್ ಹೊಡಿತಿದೆ. ತಾತ, ಯಾರು ಹೇಳಿದ್ ನಿಮ್ಗೆ ನಾನು ಪ್ರೀತಿಲಿ ಬಿದ್ದಿದ್ದೀನಿ ಅಂತ? ಏನ್ ನಡೀತಿದೆ ಇಲ್ಲಿ? ನಾನು ಯಾವ ಪ್ರೀತಿಲೂ ಬಿದ್ದಿಲ್ಲ. ಕಳ, ನಮ್ಗೆಲ್ಲ ಗೊತ್ತಾಗಿದೆ ಕಣ. ಅಪ್ಪು, ಇತ್ತೀಚೆಗೆ ನೀನಂತೂ ನನ್ನ ಹತ್ರ ಏನೂ ಶೇರ್ ಮಾಡ್ಕೋತಾ ಇಲ್ಲ. ಈ ವಿಷಯ ನಮಗ್ ಗೊತ್ತಾಗಿದ್ದು ಸಾಧನೆಯಿಂದಾನೆ. ಸಾಧನ ಚಿಕ್ಕಿ, ನಾನು ನಿಮ್ಮ ಹತ್ರ ಏನಾದ್ರು ಬಂದು ಹೇಳಿದ್ನ? ಯಾಕೆ ಸುಮ್ಮನೆ ಎಲ್ಲರ ಹತ್ರ ಏನೇನು ಹೇಳಿದ್ದೀರಾ? ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ರಾಮ್, ನೀನೇನು ಭಯ ಪಡ್ಬೇಡ ಕಣೋ. ನೋಡು, ವಿಶ್ವಕಪ್ಗೋಸ್ಕರ ಈ ವಿಶ್ವ ಅಲ್ಲ, ಇಡೀ ವಿಶ್ವನೇ ಕಾಯ್ತಿರೋ ಹಾಗೆ ನಾವೆಲ್ಲರೂ ನಿನ್ನ ಲವ್ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಆ್ಯಂಡ್ ನಮ್ಮೆಲ್ಲರೂ 100% ಸಪೋರ್ಟ್ ಇದೆ ಅದಕ್ಕೆ. ಹುಡುಗಿ ಯಾವುದೇ ಕಂಟ್ರಿ ಒಳಗಿರಲಿ, ಯಾವುದೇ ಟೀಮ್ ಒಳಗಿರಲಿ, ನೀನು ಹೂ ಅನ್ನು ನಿನ್ನ ಮದುವೆಗೆ ಪಿಚ್ ನಾವು ರೆಡಿ ಮಾಡ್ಬಿಡ್ತೀವಿ. ಹಾಂ, ಹೇಳಿದ್ನಲ್ಲ ಹಾಗೇನೂ ಇಲ್ಲ ಅಂತ. ಪ್ಲೀಸ್ ಗಿವ್ ಮಿ ಸಮ್ ಸ್ಪೇಸ್. ತಾತ, ಐ ಆಮ್ ರಿಯಲಿ ಸಾರಿ. ಸಾರಿ ಗೈಸ್. ಅಲ್ಲ, ಯಾಕೆ ಹೀಗೆ ನಡ್ಕೊಂಡ ಅವನು? ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ. ಅವನಿಗೆ ಸಿಟ್ಟು ಬರೋ ಥರ ನಾವೇ ಏನಾದರೂ ಮಾತಾಡಿದ್ವಾ? ನಾವೇನಾದರೂ ಅವನಿಗೆ ನೋವಾಗೋ ಥರ ನಡ್ಕೊಂಡ್ವಾ? ಮತ್ತೆ ಅವನು ಪ್ರೀತಿ ಮಾಡ್ತಿರೋದು ನಿಜ ಅಲ್ವಾ? ಯಾಕೆ ಈಗ ಅಂದ? ಸಾರಿ, ನೀನು ಫೀಲ್ ಮಾಡ್ಕೋಬೇಡ. ನಿನ್ನ ಅವನ ಬಗ್ಗೆ ಗೊತ್ತಲ್ವಾ, ಇಂಥ ವಿಷಯದಲ್ಲೆಲ್ಲ ಅವ್ನು ತುಂಬ ಸೆನ್ಸಿಟಿವ್. ಹೀಗೆ ಎಲ್ಲರೂ ಸೇರಿ ವಿಶ್ ಮಾಡಿದ್ರೆ ಪಾಪ ಹುಡುಗನ ಕಥೆ ಏನಾಗಬೇಕು? ಅವನಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವನೇ ಹೇಳ್ತಾನೆ. ಅಶೋಕ, ನಾನು ಹೇಳಿದ್ದು ನಿಜ ಅಲ್ವಾ? ರಾಮ್ ಯಾರನ್ನೋ ಇಷ್ಟಪಡ್ತಿದ್ದಾನೆ ತಾನೆ. ಅವನು ಫೋನಲ್ಲಿ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ನಾವೆಲ್ಲ ಈ ಪ್ಲಾನ್ ಮಾಡಿದ್ದು. ಚಿಕ್ಕಮ್ಮ, ಅದು ಅವ್ನ ಪರ್ಸ್ನಲ್ ಮ್ಯಾಟ್ರ್ ಅಲ್ವಾ? ನಾವಾಗ ಕೇಳಿದ್ರೆ ಚೆನ್ನಾಗಿರಲ್ಲ. ಅವನು ಹೇಳೋವರೆಗೂ ವೇಟ್ ಮಾಡೋಣ. ಹೌದು ಕಣ, ನೀನು ಹೇಳೋದು ಸರಿನೇ. ನಾವು ಸ್ವಲ್ಪ ಅವಸರ ಪಟ್ಬಿಟ್ಟು ಅಂತ ಕಾಣಿಸುತ್ತೆ. ನಾನು ಅವನ ಹತ್ರ ಹೋಗಿ ಮಾತಾಡ್ತೀನಿ. ಸಾಧನಾ, ಯಾವಾಗಲೂ ವಿಷಯಗಳನ್ನ ಅರ್ಧಂಬರ್ಧ ತಿಳ್ಕೊಂಬಂದು ಹೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀಯ. ನೋಡಿ ಈಗ ಏನಾಯ್ತು ಅಂತ. ಮಾವಯ್ಯ, ಇವಳು ಮಾತು ಕೇಳಿ ನಾನೇ ತಪ್ಪು ಮಾಡಿಬಿಟ್ಟೆ. ಸಾರಿ ಮಾವಯ್ಯ. ಇಲ್ಲಿ ಬಿಡಮ್ಮ,
ಇದರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನನ್ನ ಹಾಗೆ ತುಂಬ ಸಂತೋಷ ಪಡೋಕ್ಕೋಸ್ಕರ ಹೀಗೆ ಮಾಡಿದೆ. ಸಾಧನ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಆದರೂ ಇಂಥ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಮ್ಮ. ಅಶೋಕ್ ಹೇಳ್ದಾಗೆ ಅವನಿಗೆ ಸ್ವಲ್ಪ ಸಮಯ ಕೊಡೋದು ಒಳ್ಳೇದು. ಒಂದು ಭರ್ಜರಿ ಮ್ಯಾಚ್ ಆಗುತ್ತೆ ಅನ್ಕೊಂಡೆ. ಮ್ಯಾಚ್ ಅಬಂಡನ್ ಡ್ಯೂ ಟು ಬ್ಯಾಡ್ ವೆದರ್. ಬ್ರದರ್, ನೋ ಪಾರ್ಟಿ. ಯಾರಿಗೂ ಕ್ಲೈಂಟ್ ಕಾಯ್ತಿರ್ತಾರೆ. ಬರ್ಲಾ? ಬಾಯ್. ತುಂಬ ಪ್ರೀತಿಯಿಂದ ಪಾಯಸ ಮಾಡಿದೆ ಅಲ್ಲ. ರುಚಿಲಿ ಏನೂ ವ್ಯತ್ಯಾಸ ಆಗಿರಲ್ಲ. ತೊಗೊಂಬ, ಹೋಗು ಹೋಗು. ಮದುವೆ ಊಟನ ಮುಖ ಉದಿಸ್ಕೊಂಡು ಮಾಡಬಾರ್ದು. ತಿಥಿ ಮನೇಲಿ ನಗ್ನಗ್ತಾ ಊಟ ಮಾಡಬಾರ್ದು. ಮದುವೆಲ್ಲೂ ಪಾಯಸ ಮಾಡ್ತಾರೆ, ತಿಥಿಲೂ ಪಾಯಸ ಮಾಡ್ತಾರೆ. ಮೈಂಡ್ ಸೆಟ್ಟಲ್ಲಿ ಮಾತ್ರ ವ್ಯತ್ಯಾಸ ಇರೋದು. ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರನ್ನೋ ಖುಷಿ ಪಡ್ಸೋಕ್ಕಂತೂ ಮಾಡಿದ್ದಲ್ಲ ಅಂತ ಗ್ಯಾರಂಟಿ ಇದೆ ನನಗೆ. ತಗೋ. ಎಲ್ಲ ಸರಿ ಹೋಗ್ತಿದೆ ಅಂತ ಸಮಾಧಾನದಲ್ಲಿದ್ರೆ ಮತ್ತೆ ಕತ್ಲೆಯಲ್ಲಿ ಕೂತಿದ್ಯಲ್ಲೋ. ಇಂಥ ಸಮಯದಲ್ಲಿ ಬೆಳಕು ಒಂಥರ ಇರಿಟೇಟ್ ಮಾಡುತ್ತೆ ಮಗ. ಕತ್ಲೆ ಬೆಟ್ರು. ಒಂಥರ ಯಾರು ನಮ್ಮನ್ನ ನೋಡ್ತಾ ಇಲ್ಲ ಅನ್ನೋ ಒಂಥರ ಸೇಫ್ ಫೀಲಿಂಗ್. ಈ ಅಕ್ಟೋಬರ್ ತಿಂಗಳೇ ಸರಿಲ್ಲ ಮಗ. ಬರೀ ನೋವು ಕೊಡುತ್ತೆ. ಹೇಳ್ದೆ ಕೇಳ್ದೆ ಮಳೆ ಬರುತ್ತೆ. ಮನ್ಸಲ್ಲಿರೋದನ್ನೆಲ್ಲ ಹೊರಗೆ ತೆಗೆದು ಖುಷಿಯಾಗಿದ್ದೀವಿ ಅನ್ನೋ ಮುಖವಾಡ ಹಾಕೊಂಡಿದ್ರು ಕೊನೆಗೆ ಅದನ್ನು ಸುಳ್ಳಂತ ಮಾಡ್ಬಿಡುತ್ತೆ. ಇದನ್ನ ನಿನಗೆ ನೀನೇ ಅನ್ಕೊಂತಿರೋದು. ನೀನು ಮನ್ಸು ಮಾಡಿದ್ರೆ ಇದರಿಂದ ಹೊರಗೆ ಬರ್ಬೋದು ಕಣೋ. ನಿಜ ಏನ್ ಗೊತ್ತಾ, ನಿನಗೆ ಹಳೆ ನೆನಪುಗಳ ಭಾರನ ಹೊರಕ್ಕೆ ಇಷ್ಟ. ಅದ್ರಲ್ಲಿ ಏನೋ ಸುಖ ಕಂಡ್ಕೊಂಡಿದ್ಯಾ ನೀನು, ಅದಕ್ಕೆ ಹೀಗೆ ಆಡ್ತಿದ್ಯಾ. ನಿನಗ ನೋವು ಗೊತ್ತಿದ್ರೆ ಅದನ್ನ ಸುಖ ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ. ಮತ್ತ್ಯಾಕೆ ಚಿಂತೆ? ಹಳೆ ನೆನಪುಗಳು ಬೇಡ ತಾನೆ? ಇನ್ನು ಯಾಕೆ ವಾಚ್ ಕಟ್ಕೊಂಡಿದ್ಯಾ? ಕಿತ್ತು ಬಿಸಾಕಿದನ? ಈ ವಾಚ್ನ ನಾನು ಅವಳು ನೆನಪಲ್ಲಿ ಕಟ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಮಗ,
ಆಗಿರೋ ಗಾಯಕ್ಕೆ ಶೀಲ್ಡ್ ಇದು. ಮತ್ತೆ ಹೊಸ ನೋವು ಆಗಬಾರ್ದು ಅಂತ ನನಗೆ ನಾನೇ ನೆನಪಿಸ್ಕೊಳ್ಳೋಕ್ಕೆ ಈ ವಾಚ್. ಮಗ, ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ನಡೀತಿತ್ತಲ್ಲೋ. ಆ ಚಾಂದಿನಿ ಎಲ್ಲೋ ಇದ್ದಾಳೆ ಅನ್ಕೊಂಡು ಮರ್ತು ಬಿಡೋ. ಇಟ್ಸ್ ಓವರ್. ಎಲ್ಲೋ ಅಲ್ಲ, ಬೆಂಗಳೂರಲ್ಲಿ. ಅದೇ ಅಕ್ಟೋಬರಲ್ಲಿ ಅವಳು ನನ್ನ ಬಿಟ್ಟು ಹೋಗಿತ್ತು, ಮತ್ತೆ ಬಂದಿದ್ದಾಳೆ. ಚಾಂದಿನಿ, ಅವಳ ನಂಬರ್ ಇನ್ನೂ ಸೇವ್ ಮಾಡಿ ಇಟ್ಕೊಂಡಿದ್ಯಾ ನೀನು? ಅವಳನ್ನ ಮರ್ತೆ ಅಂತ ಹೇಳ್ದಲ್ಲ, ಅದೆಲ್ಲ ಸುಳ್ಳ? ಕೊಡಿ ಫೋನ್. ಅಷ್ಟು ಡಿಲೀಟ್ ಮಾಡ್ತೀನಿ ನಂಬರ್ನ. ಅಶೋಕ್ ನೋಡ, ಹೇಳ್ದೆ ಕೇಳದೆ ಬಿಟ್ಟು ಹೋದವಳಿಗೆ ಹೀಗೆ ಹೇಳ್ದೆ ಕೇಳದೆ ಕಾಂಟ್ಯಾಕ್ಟಲ್ಲಿರೋಂಥ ಯಾವ ಅಧಿಕಾರನೂ ಇಲ್ಲ. ಕೊಡಿಲಿ ಮಗ, ಫೋನ್ ಕೊಡಿಲಿ. ನೀನು ಹೊರಡು, ನಿಂಗೆ ಲೇಟ್ ಆಗುತ್ತೆ. ಯಾಕೆ? ನಾನು ಹೋದ್ಮೇಲೆ ನೀನು ಅವಳ ಜೊತೆ ಫೋನಲ್ಲಿ ಮಾತಾಡಕ್ಕ? ಇಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಮಗ, ನನ್ನ ಫೋನ್ ಕೊಟ್ಬಿಡು. ಕೊಡಲ್ಲ. ಫೋನ್ ಕೊಡು ಅಂದೆ. ಕೊಡಿಲಿ, ಕೊಡಿಲಿ. ಈ ಫೋನ್ ರಿಂಗ್ ಆಗ್ತಿದೆ ಮಾರಾಯ, ಅವನೇ ಇರ್ಬೇಕು. ಕೊಡಿಲಿ. ಅಲ್ಲ ಸಿಹಿ. ಅದೇ ಹಳೆ ಮೆಸೇಜು, ಅದೇ ಹಳೆ ಹುಡುಗಿ. ಆದರೆ ನಿನ್ನಲ್ಲಾಗ್ತಿರೋ ಫೀಲಿಂಗ್ಸೇ ಬೇರೆ ಅಲ್ಲ. ನಿನ್ನ ಹಳೆ ಹುಣ್ಣನ್ನು ರಣ ಮಾಡೋಕ್ಕೆ ಬಂದಿದ್ದಾಳೆ ನಿನ್ನ ಹಳೆ ಹುಡುಗಿ. ಯಾರಿಂದ ಜೀವನ ಹಾಳಾಗೋಯ್ತು ಅಂತ ಇಲ್ಲಿಂದ ಓಡ್ ಹೋದ್ಯೋ, ಮತ್ತೆ ಅವಳು ನಿನ್ನ ಜೀವನಕ್ಕೆ ವಾಪಸ್ ಬಂದಾಯ್ತು. ಈಗ ಯಾರನ್ನು ಪ್ರೀತಿಸ್ತೀಯಾ? ಹಾಯ್ ಫ್ರೆಂಡ್. ಹಾಯ್ ಫ್ರೆಂಡ್, ಬಿಸಿ ಇದೆಯಾ? ಇಲ್ಲ, ಏನಿವತ್ತು ಬ್ಯುಸಿ ಅಂತೆಲ್ಲ ಕೇಳ್ತಿದ್ಯಾ? ನೀ ಹಲೋ ಫ್ರೆಂಡ್ ಅನ್ನೋದು ಟಲ್ಲಾಗಿತ್ತು, ಅದಕ್ಕೆ ಕೇಳಿದೆ. ನೀನಿದಾರ ಎಷ್ಟು ನೀಟಾಗಿ ವಾಪಸ್ ಕೊಟ್ಟಿದ್ಯಾ. ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ಬಿಸಾಕ್ಬಿಟ್ಟಿದ್ರು. ನಾನು ನಿನ್ಗೋಸ್ಕರ ಒಂದು ಡ್ರಾಯಿಂಗ್ ಮಾಡಿದ್ದೀನಿ. ವಾವ್, ಸಕ್ಕದಾಗಿದೆ ಪುಟ. ಎಲ್ಲಿದ್ಯಾ ನೀನು? ಅದ್ ನಿಮ್ಮನೆ ತರ ಕಾಣಿಸ್ತಿಲ್ಲ. ಅದು ಎಲ್ಲಿದ್ಯಾ ಫ್ರೆಂಡ್? ಹಾಯ್. ಹಾಯ್ ಬಾಸ್ ಅಂಕಲ್. ನಿನ್ನ ಫ್ರೆಂಡ್ಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನೇ ನನ್ನ ಮನೆ ಕರ್ಕೊಂಡ್ಬಂದೆ. ಸರ್ ಸಾರಿ, ಕೆಲಸದ ಮಧ್ಯೆ ತೊಂದರೆ ಕೊಡ್ತಾ ಇದ್ದೀವಿ. ನೀವು ಕೆಲಸ ಮುಂದುವರಿಸಿ ಸರ್. ಸಾರಿ. ನೋ ಇಟ್ಸ್ ಓಕೆ, ನೀವು ಮಾತಾಡಿ. ಬಾಸ್ ಅಂಕಲ್ ಹೇಗಿದ್ದೀರಾ?
ನಾನು ಚೆನ್ನಾಗಿದ್ದೀನಿ ಪುಟ್ಟಿ, ನೀನು? ನಾನ್ ಸೂಪರ್. ನಿನ್ ಡ್ರಾಯಿಂಗ್ ತುಂಬಾ ಚೆನ್ನಾಗಿದೆ. ಬಾಸ್ ಅಂಕಲ್, ನೀವ್ ಇದ್ದೀರಾ ಅಂತ ಗೊತ್ತಿದ್ರೆ ನಾನು ನಿಮ್ಗೊಂದು ಡ್ರಾಯಿಂಗ್ ಮಾಡ್ತಿದ್ದೆ. ಹೌದಾ? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಓಕೆ. ಸರಿ, ನೀವು ಆರಾಮಾಗಿ ಮಾತಾಡಿ. ಫ್ರೆಂಡ್, ಬಾಸ್ ಅಂಕಲ್ ಹೋದ್ರಾ? ನೀವಾದ್ರೂ ಹೇಳೋದಲ್ವಾ ಬಾಸ್ ಮನೇಲಿ ಇದ್ದೀರಾ ಅಂತ. ನೀವು ಯಾಕೆ ಕಾಲ್ ಪಿಕ್ ಮಾಡಕ್ ಹೋದ್ರಿ? ಅವ್ರೇನು ಅನ್ಕೊಂಡಿರಲ್ಲ. ಚೇಚೆ, ಬಾಸ್ ಏನು ಅನ್ಕೊಳಲ್ಲ. ನನ್ನ ಫ್ರೆಂಡ್ ಜೊತೆ ಮಾತಾಡೋದಕ್ಕೆ ಫುಲ್ ಪರ್ಮಿಷನ್ ಇದೆ. ಈ ಮಗುನೇ ರಾಮ್ನ ಕಾಪಾಡಕ್ಕೆ ಬಂದಿರೋ ದೇವತೆ ಅನ್ಸುತ್ತೆ. ಯಾವ ಚಾಂದಿನಿ ಶಾಕಿನಿ ಬಂದ್ರು ಈ ಮಗು ಇವನ್ ಜೊತೆ ಇರೋವರೆಗೂ ಇವನು ಖುಷಿಯಾಗೇ ಇರ್ತಾನೆ. ಸ್ವೀಟಿ, ನೀನ್ ಯಾವತ್ತೂ ಇಷ್ಟ ಬೇಗ ರೋಡಿಗೆ ಇಳ್ದೇ ಇಲ್ಲ ಅಲ್ವಾ? ಕೋಪ ಮಾಡ್ಕೋಬೇಡ ಕಣೆ. ನಾನು ಯಾವತ್ತೂ ಇಷ್ಟ ಬೆಳ್ಬೆಳ್ಗೆ ಬೆಂಗಳೂರೇ ನೋಡಿರ್ಲಿಲ್ಲ. ಒಂಥರ ಚೆನ್ನಾಗಿದೆ ಅಲ್ವಾ? ಬೆಳಿಗ್ಗೆ ಎದ್ಮೇಲೆ ಟೂಲೆಟ್ ಬೋರ್ಡ್ ಹಾಕ್ತಾರೆ ಹೇಗೆ? ಒಂದ್ ಕಡೆನೂ ಟೂಲೆಟ್ ಬೋರ್ಡೇ ಕಾಣಿಸ್ತಿಲ್ವಲ್ಲ. ಸೀತಾ ಹೇಳ್ದಾಗೆ ಏರಿಯಾ ಏನೋ ಸೂಪರ್ ಆಗೇ ಇದೆ. ಮನೆ ಸಿಕ್ಕರೆ ಸಕ್ಕದಾಗಿರುತ್ತೆ. ಸದ್ಯ ರಾತ್ರಿ ಎಲ್ಲ ರಚ್ಚೆ ಹಿಡಿದ ಮಗು ಆರಾಮಾಗಿ ನಿದ್ದೆ ಮಾಡ್ದಂಗೆ ಮಲಗಿದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೇದಾಯ್ತು. ಮಲಗಿರ್ಲಿ. ನೀನೇನೋ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡ್ತಿದ್ಯಾ ನೀನು? ಆಹಾ, ಮೊಮ್ಮಗನ ಮೇಲೆ ಇರೋ ಕಾಳಜಿ ನೋಡು. ನನ್ನನ್ನು ಆಡ್ಕೊಂತಿದ್ಯಾ? ಆಡ್ಕೋತಿಲ್ಲ ಕಣೋ, ನೀವಿಬ್ರು ಸೇರ್ಕೊಂಡು ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆಹಾ, ಎಂಥ ಮಾತು ಅಂತ ಆಡ್ಬಿಟ್ಟು. ಚೆನ್ನಾಗಿದ್ದಾನ ಗೆಳೆಯ? ಚೆನ್ನಾಗಿದ್ದಾನೆ.
ಹೊಸ ಪ್ರೇಮದ ಜ್ವರ ಅನ್ಕೋ. ತಮಾಷೆ ಮಾಡ್ಬಿಡ್ಕೊಂಡು ನನ್ನ ಹತ್ರ. ಮದುವೆ ಪ್ರೀತಿ ಅಂತ ನಾವು ಮಾತಾಡೋಕೆ ಶುರು ಮಾಡಿದ್ರೆ ಬೇಜಾರು ಮಾಡಿಕೊಂಡು ನಮ್ಮ ಹತ್ರ ಮಾತುಕತೆನೇ ಆಡದೆ ಹೊರಟೋಗ್ಬಿಡ್ತಾನೆ ಕಣೋ. ಸರಿ ಹೋಗ್ತಾನೆ. ಯಾವಾಗ? ನಿನಗೆ ಅವನೇನೋ ಹೇಳಿದಾನೆ, ನೀವಿಬ್ಬರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಆ ವಿಚಾರನ. ಮುಚ್ಚಿಡುವಂಥದ್ದು ಏನೂ ಇಲ್ಲ ಸೂರಿ. ಅವನ ಈ ವಿಷಯದಲ್ಲಿ ಸ್ವಲ್ಪ ಸ್ಲೋ, ಟ್ರ್ಯಾಕಿಗೆ ಬರೋಕ್ಕೆ ಟೈಮ್ ತೊಗೊಂತಾನೆ. ಸರಿಯಾದ ಸಮಯಕ್ಕೋಸ್ಕರ ವೆಯ್ಟ್ ಮಾಡೋಣ. ಆ ಸಮಯ ಬಂದೇ ಬಿಡ್ತು ಅಂತ ನಾವೆಲ್ಲ ಖುಷಿಯಾಗಿದ್ದೋ ಕಣೋ. ನಮ್ಮಿಬ್ಬರು ಸೊಸೆಂದರು ಹೊಸ ಸೊಸೆನ ಸ್ವಾಗತಿಸ್ಬೇಕು ಅಂತ ಸಂಭ್ರಮದಿಂದ ಕಾಯ್ತಿದ್ರು. ಆದರೆ ಅವನು ಮಕ ಸಪ್ಪಿಗೆ ಮಾಡ್ಕೊಂಡು ರೂಮ್ಗೆ ಹೋಗೇ ಬಿಟ್ಟ. ನಿಜ ಹೇಳೇನು, ಭಾಳ ದುಃಖ ಆಗುತ್ತೆ ಕಣೋ. ತಾತ ಮತ್ತೆ ಮತ್ತೆ ಈ ವಿಚಾರ ಕೆತ್ಕಿ ನನಗೆ ನೋವು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೋ ಏನು. ಹಾಗೆಲ್ಲ ಏನಿಲ್ಲ ಸೂರಿ. ಹೊಸ ಹುಡುಗಿ ಬಗ್ಗೆ ನಮ್ಮ ಹುಡುಗಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದ್ರೆ ಹುಡುಗಿ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಾ? ಈ ಕಡೆಯಿಂದ ಸಿಗ್ನಲ್ ಹೋದ್ರೆ ತಾನೇ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗೋದು. ಸೊ ಈ ವಿಷಯ ತುಂಬ ಸೂಕ್ಷ್ಮ. ಇನ್ಮೇಲೆ ಈ ಥರ ಎಲ್ಲ ಅರೇಂಜ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನಗೊಂದು ಮಾತು ಹೇಳ್ಬಿಡು ಪ್ಲೀಸ್. ನನಗೆ ಸರ್ಪ್ರೈಸ್ ಆಗಿತ್ತು. ಹೋಗ, ಸೊಸೆ ಅದು ಹೇಳ್ದಂಗೆ ನಾನು ಮಾಡಿದ್ನಪ್ಪ. ಸೊಸೆ ಅಂದ್ರ? ಸೊ ಇದರಲ್ಲೂ ಚಿಕ್ಕಮ್ಮಂದೆ ಕೈವಾಡ ಇದೆ.